ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಆರ್‌ಸಿಬಿ ಕ್ರಿಕೆಟ್ ವಿಜಯೋತ್ಸವದ ಸಂದರ್ಭದಲ್ಲಿ 11 ಮಂದಿ ಕ್ರೀಡಾಭಿಮಾನಿಗಳು ಕಾಲ್ತುಳಿತದಿಂದ ತಮ್ಮ ಪ್ರಾಣ ಕಳೆದುಕೊಂಡಿದ್ದು ದುರಂತ ಆಗಿ ಈಗಾಗಲೇ 20 ದಿನಗಳು ಕಳೆದಿವೆ. ಇಷ್ಟು ದಿವಸಗಳಾದರೂ ತಪ್ಪಿತಸ್ಥರನ್ನು ಸರ್ಕಾರವು ಯಾರೆಂದು ಬಹಿರಂಗಪಡಿಸಿಲ್ಲ. ಈ ಕೂಡಲೇ ಯಾವುದೇ ಕಾರಣಕ್ಕೂ ತಡ ಮಾಡದೆ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕೆಂದು ಕನ್ನಡ ವಾಟಾಳ್ ಪಕ್ಷದ ರಾಜ್ಯಾಧ್ಯಕ್ಷ ವಾಟಾಳ್ ನಾಗರಾಜ್ ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ನಗರದ ಐಜೂರು ವೃತ್ತದಲ್ಲಿ ಕನ್ನಡ ವಾಟಾಳ್ ಪಕ್ಷ ಹಾಗೂ ಕರುನಾಡು ಸೇನೆ ವತಿಯಿಂದ ಕಾಲ್ತುಳಿತದಿಂದ ಮೃತಪಟ್ಟ ಕುಟುಂಬಗಳಿಗೆ ಸರಿಯಾದ ಪರಿಹಾರ ನೀಡಿಲ್ಲ ಎಂದು ಆರೋಪಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಕರುನಾಡ ಸೇನೆ ರಾಜ್ಯ ಉಪಾಧ್ಯಕ್ಷ ಎಂ ಜಗದೀಶ್ ಐಜೂರು, ಜಿಲ್ಲಾ ಕರುನಾಡು ಸೇನೆ ಅಧ್ಯಕ್ಷ ಸಿಎಸ್ ಜಯಕುಮಾರ್, ತಾಲೂಕು ಅಧ್ಯಕ್ಷ ವಿಎನ್ ಗಂಗಾಧರ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಆರ್ಜೆ ಅರ್ಜುನ್, ಜಿಲ್ಲೆ ದಲಿತ ಘಟಕದ ಅಧ್ಯಕ್ಷ ಜಯರಾಮು, ಬಿಡದಿ ಹೋಬಳಿ ಘಟಕದ ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಕೃಷ್ಣಮೂರ್ತಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಮಾರ್, ರಾಜೀವ್ ಗಾಂಧಿಪುರದ ಮಹಿಳಾ ಘಟಕದ ಅಧ್ಯಕ್ಷೆ ಹೇಮಾವತಿ, ಉಪಾಧ್ಯಕ್ಷೆ ಮಹೇಂದ್ರಮ್ಮ, ವಾಟಾಳ್ ಪಕ್ಷದ ಬೆಂಗಳೂರು ಘಟಕದ ಅಧ್ಯಕ್ಷ ನಾರಾಯಣಸ್ವಾಮಿ, ವಾಟಾಳ್ ನಾಗರಾಜ್ ಅವರ ಆಪ್ತ ಕಾರ್ಯದರ್ಶಿ ಪಾರ್ಥಸಾರಥಿ ಸೇರಿದಂತೆ ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಈಗ ಕರ್ನಾಟಕದಲ್ಲಿ ಎಂದೂ ಆಗದಂತ ದುರಂತ ಆಗಿ ಹೋಯ್ತು. ಈ ದುರಂತಕ್ಕೆ ಕಾರಣ ಯಾರು? ಇದು ಬಹಳ ಗೋಪ್ಯವಾಗಿ ಉಳಿದಿದೆ. ಈ ದುರಂತ ಆಗಿ ಸುಮಾರು 20 ದಿನಗಳ ಹತ್ರ ಆಯ್ತು. ಇದನ್ನ ಕೂಡ್ಲೆ ಇವರು 15 ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂತ ಹೇಳಿ ಸರ್ಕಾರ ಹೇಳ್ಬೇಕಾಗಿತ್ತು. ಇದುವರೆಗೂ ಹೇಳಲಿಲ್ಲ. ನಿಜವಾಗ್ಲೂ ಇದೊಂದು ರೀತಿ ಗೋಪ್ಯವಾಗಿ ಉಳಿದಿದೆ. ರಾಜ್ಯದಲ್ಲಿ ನಡೆದಂತ ದೊಡ್ಡ ಘೋರ ದುರಂತ, ಸತ್ತವರ ಪರಿಸ್ಥಿತಿ, ಅವರ ಮನೆಯ ಪರಿಸ್ಥಿತಿ, ಕಣ್ಣೀರಿನ ಕತೆ. ಯಾರೋ ಒಬ್ರು ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ನೊಂದವರು, ಕಣ್ಣೀರಿಟ್ಟವರು ಅವರ ಕಾರ್ಯಾಲಯಕ್ಕೆ ಹೋಗಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ. ಇದಕ್ಕಿಂತ ದುರಂತ ಮತ್ತೊಂದಿಲ್ಲ. ನೇಮಕ ಆದಂತ ಡಿಸಿ ಅವರವ್ರ ಮನೆಗಳ ಹತ್ರವೇ ಹೋಗಿ ಕೇಳಿ ತಿಳ್ಕೊಳ್ಬೇಕಾಗಿತ್ತು. ಮೊದಲನೇದು, ಡಿಸಿ ಜಿಲ್ಲಾಧಿಕಾರಿ ನೇಮಕನೇ ಸರಿ ಇಲ್ಲ. ನಾನು ಹಿಂದೆ ಹೇಳಿದ್ದೆ, ಜಿಲ್ಲಾಧಿಕಾರಿ ಬದಲು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡಿ, ತನಿಖೆ ಆಗುತ್ತೆ ಅಂತೇಳಿ. ಒಳ್ಳೇದಲ್ಲ. ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕಾಗಿತ್ತು, ಆಗ್ತಾ ಇಲ್ಲ. ಉಚ್ಚ ನ್ಯಾಯಾಲಯದ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗ್ಬೇಕು, ಆಗ್ತಾ ಇಲ್ಲ. ಸಿದ್ದರಾಮಯ್ಯನವರು ಇದನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಅವರು ಮಾಡುತ್ತೇನೋ, ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತ್ತಲ್ಲಿಟ್ರು. 3-4 ಜನ ಪೊಲೀಸ್ ಅಧಿಕಾರಿಗಳನ್ನ
ಅಮಾನತ್ಲಿಟ್ರು. ಪಾಪ ಅವ್ರು ಯಾರು ಕೇಳೋರಿಲ್ಲ, ಅವ್ರ ಪರವಾಗಿ ಹೋರಾಟ ಮಾಡೋರಿಲ್ಲ. ಈ ಒಂದು ಪ್ರಕರಣಕ್ಕೆ ಯಾರು ಅನ್ನೋದನ್ನ ನೇರವಾಗಿ ತಿಳಿಸಲೇಬೇಕು. ವಿಧಾನಸೌಧದ ಮುಂದೆ ಯಾರು ಸಮಾರಂಭ ಮಾಡಿದವರು, ಇದು ಬಹಳ ಗಂಭೀರವಾಗಬೇಕು. RCB ಅವರನ್ನ ಕರೆದವ್ರು ಯಾರು? RCB ಅವರು ಈ ಒಂದು ಸಮಾರಂಭ ಬರಬೇಕಾದ್ರೆ ಕಾರಣ ಏನು? ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ವಂದನೆಗಳೊಂದಿಗೆ